ಹಾಯ್ ಆಲ್. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ಐಬ್ರೋ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಬೆಳಗ್ಗೆ ಯಾಕೆ ಮಾಡಿರೋ ವ್ಲಾಗ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಪ್ಲೀಸ್ ನೀವೆಲ್ಲರೂ ನೋಡಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹೆಸರು ಬಂದು ಸ್ಮಾರ್ಟ್ ಕನ್ನಡತಿ, ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಸ್ಮಾರ್ಟ್ ಕನ್ನಡತಿ ವ್ಲಾಗ್ಸ್ ಅಂತ. ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ನ ಪ್ರೆಸ್ ಮಾಡ್ಕೊಳ್ಳಿ. ನನ್ನ ಮಗಳು ಏನೋ ಹೇಳ್ತಾಳಂತೆ, ಕೇಳಿ. ಹೇಳಮ್ಮ. ಮಮ್ಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು. ಇವತ್ತು ಬೆಳಿಗ್ಗೆ ನಾನು 7 o'clock ಎದ್ಬಿಟ್ಟು ಫಸ್ಟು ಟೀ ಮಾಡ್ತಾಯಿದ್ದೀನಿ. ನನ್ನ ಮಗಳು ಇವತ್ತು ಬೆಳಗ್ಗೆ ಅವಳೇ ಎದ್ಬಿಟ್ಟು ಕೂತಿದ್ಲು. ನಿನ್ನೆ ಯಾಕೋ ದೋಸೆ ಬೇಕಮ್ಮ ಅಂತ ಕೇಳ್ತಾಯಿದ್ಲು. ಅದಕ್ಕೆ ನಿನ್ನೆ ರಾತ್ರಿಯೇ ದೋಸೆಗೆ ನೆನೆಹಾಕಿದ್ದೆ. ಇವತ್ತು ಅವಳಿಗೆ ಲಾಸ್ಟ್ ಎಕ್ಸಾಮ್ ಇದೆ. ಇದಾದಮೇಲೆ ಅವಳಿಗೆ 2 months ಸಮ್ಮರ್ ವೆಕೇಷನ್ನು. ಇವತ್ತು ಅವಳ ಅಜ್ಜಿ ಮನೆಗೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಇವತ್ತು ಅವಳ ಫೇವ್ರೆಟ್ ದೋಸೆ ಮತ್ತು ಟೊಮೆಟೊ ಚಟ್ನಿ ಮಾಡಿಕೊಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಾಕ್ಸ್ ಪ್ಯಾಕ್ ಮಾಡಿದೆ. ಇವತ್ತು ವೆಡ್ನೆಸ್ಡೇ ಆಗಿರೋ ಕಾರಣದಿಂದ ಅವಳಿಗೆ ಕಲರ್ ಡ್ರೆಸ್ಸು, ಅದಕ್ಕೇ ಅವಳನ್ನ ರೆಡಿ ಮಾಡಿ ಕಳ್ಸೋಣ ಅಂತ ಅವಳನ್ನ ರೆಡಿ ಮಾಡಿಸ್ತಿದ್ದೆ. ಇವತ್ತು ನನ್ನ ಫಸ್ಟ್ ಡೇ ವ್ಲಾಗ್ ಅಂತ ಅವಳು ಕ್ಯಾಮ್ರಾನ ನೋಡಿಬಿಟ್ಟು ಅವಳು ಡ್ರೆಸ್ ತೋರಿಸ್ತಾ ಇದ್ಲು. ಅವಳಿಗೆ ಸ್ನ್ಯಾಕ್ಸಿಗಂತ ಸ್ಟ್ರಾಬೆರಿ ಪ್ಯಾಕ್ ಮಾಡಿದ್ದೀನಿ. ಈಗ ಹೋಗಿ ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ. ಬಂದಾದಮೇಲೆ ಸಿಗ್ತೀನಿ ನಿಮಗೆ. ನಾನು ವಾಪಸ್ ಸ್ಕೂಲಿಂದ ಬಂದೆ. ಇವತ್ತು ನಾನು ಸ್ಕೂಲ್ಗೆ ಹೋಗ್ದಿರೋ ಕಾರಣದಿಂದ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಫಸ್ಟು ನಾನು ಬೆಡ್ಶೀಟೆಲ್ಲ ಮಡಿಸಿ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಟ್ಟೆ ಮಡಿಸಿಡೋದಿತ್ತು, ಅದೆಲ್ಲ ಮಡಿಸಿ ಕಬೋರ್ಡ್ ಒಳಗಡೆ ಎತ್ತಿಟ್ಟೆ. ನಾನು ಸ್ಟಾರ್ಟಿಂಗ್ ಆಫ್ ವ್ಲಾಗಲ್ಲೇ ಹೇಳಿದ್ನಲ್ಲ, ಇವತ್ತು ಐಬ್ರೋ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡಿದ್ದೀನಿ ಅಂತ. ನಾನು ಯೂಶ್ವಲಾಗಿ ಪಾರ್ಲರ್ಗೆಲ್ಲ ಹೋಗಿ ಐಬ್ರೋ ಮಾಡ್ಕೊಳ್ಳಲ್ಲ. ನಾನು ಮನೆಯಲ್ಲೇ ಐಬ್ರೋ ಮಾಡ್ಕೊಳ್ಳೋದು. ಏನಾದರೂ ಸ್ಪೆಷಲ್ ಈವೆಂಟ್ಸ್ ಇದ್ದಾಗ ಮಾತ್ರ ನಾನು ಐಬ್ರೋ ಮಾಡ್ಕೊತೀನಿ. ತುಂಬ ತೆಳಬೇಕಂತ ತುಂಬ ತೀರನೂ ಚಿಕ್ಕದು ಮಾಡ್ಕೋಬಾರ್ದು. ನಿಮ್ಮ ಐಬ್ರೋ ಶೇಪ್ ಹೆಂಗಿರುತ್ತೋ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ನನ್ನ ಐಬ್ರೋದು ಫೈನಲ್ ರಿಸಲ್ಟ್ ಬಂದು ಹಿಂಗಿದೆ.
ಇನ್ನೂ ಚಿಕ್ಕದು ಮಾಡ್ಕೋಬೋದು, ಆದರೆ ನಾನು ಇದೇ ಪ್ರಿಫರ್ ಮಾಡ್ತೀನಿ. ನ್ಯಾಚುರಲ್ ಕಾಣಿಸುತ್ತೆ. ಎಕ್ಸ್ಟ್ರಾ ಗ್ರೋತ್ ಆದ್ರೂ ತುಂಬ ಆಡಾಗಿ ಕಾಣಿಸಲ್ಲ ಅಂತ ನಾನು ಇದೇ ಥಿಕ್ನೆಸ್ನ ಮೇಂಟೈನ್ ಮಾಡ್ತೀನಿ. ಆಮೇಲೆ ಒಂದ್ಸತಿ ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ನಮ್ಮ ಅಪ್ಪ ಬಂದಿದ್ದಾರೆ ನಾಳೆ ಮೊಮ್ಮಗಳನ್ನ ಯುಗಾದಿ ಹಬ್ಬಕ್ಕೆ ಕರ್ಕೊಂಡು ಹೋಗಕ್ಕೆ. ನಾಳೆ ನಾವು ಹೊರಡ್ತೀವಿ, ಎಲ್ಲರೂ ಒಂದೇ ಟೆಂಪಲ್ಗೆ ಹೋಗೋದು. ಆದರೆ ಇವತ್ತು ಹೋಗ್ತಾಳೆ, ಇಲ್ಲಾಂದ್ರೆ ಬೆಳಗ್ಗೆ ನನಗೆ ಏನೋ ಬೇಗ ಬೇಗ ಮಾಡಕ್ ಬಿಡಲ್ಲ. ನಾನು ಲೇಟಾಗಿ ಹೋಗ್ತೀನಿ ಅಂತ ಇವಳನ್ನ ಮೊದಲೇ ಪ್ಯಾಕಪ್ ಮಾಡ್ತಾವ್ರೆ ಅವರು. ಸೊಪ್ಪು ಮಾವಿನ ಎಲೆ ಎಲ್ಲ ತಿಂತಾರೆ. ಬಾಯ್ ಬಾಯ್. ಅದೇ ನಿನ್ನ ಕಳಿಸ್ತಾ ಇದ್ದೀನಿ, 2 months ಆದಮೇಲೆ ಬತ್ತಿಯಲ್ಲ, ಅದಕ್ಕೆ ನೋಡೋಣ ಅಂತ. ಬಾಯ್. ಇವತ್ತು ಟ್ಯೂಷನ್ 4 o'clock ಸ್ಟಾರ್ಟ್ ಮಾಡಿದೆ. ನೋಡಿ ನಮ್ಮ ಟ್ಯೂಷನ್ ಮಕ್ಕಳೆಲ್ಲ ಎಕ್ಸಾಮ್ ಟೈಮು ಎಲ್ಲರೂ ತಲೆ ಬಗ್ಸ್ಕೊಂಡು ಓದ್ತಾ ಇದ್ದಾರೆ. ನೀವು ಫುಲ್ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಹಿಟ್ ದಿ ಬೆಲ್ ಐಕಾನ್. ಥ್ಯಾಂಕ್ ಯು.